ಪತ್ರಕರ್ತರ ಮೇಲೆ ಹಲ್ಲೆ. ಸಿದ್ದರಾಮ್ ತುಕಾರಾಮ್ ಪೂಜೇರಿ ಪತ್ರಕರ್ತ, ಇವರ ಮೇಲೂ ಸುಳ್ಳು ಎಫ್ಐಆರ್. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದವರು ಇನ್ನೂ ಹೊರಗೆ. ಹಲ್ಲೆ ಮಾಡಿದವರನ್ನು ಬಿಟ್ಟು ಅಮಾಯಕರ ಮೇಲೆ ಎಫ್ಐಆರ್. ನ್ಯಾಯದ ಬಾಗಿಲು ಮುಚ್ಚಿದೆ. ನ್ಯಾಯ ಕೇಳಲು ಬಂದ ಇನ್ನೊಬ್ಬ ಪತ್ರಕರ್ತನ ಮೇಲೆ ಫೇಕ್ ಎಫ್ಐಆರ್. ಘಟಪ್ರಭಾ ಪೊಲೀಸ್ ಠಾಣೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ 16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಪ್ರಮುಖ ಸುದ್ದಿ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಒಂದು ಶೋ ಮಾಡಿದ್ವಿ. ಅದೇನಪ್ಪ ಶೋ ಅಂತಂದ್ರೆ, ನಮ್ಮ ಇವರು ಪತ್ರಕರ್ತರ ಮೇಲೆ ಆಗ್ತಿರುವಂತಹ ಹಲ್ಲೆ. ನಾವೊಬ್ಬ ಪತ್ರಕರ್ತನನ್ನ ಅವ್ರ ಮನೆಗೆ ಹೊಕ್ಕು, ಅವ್ರ ಮನೆಗೆ ನುಗ್ಗಿ, ಅವ್ರ ಮನೆಯಿಂದ ಅವ್ರನ್ನ ಎತ್ತಾಕೊಂಡು ಹೋಗಿ ಹೊಡೆದು ಬಡಿದು, ಆಮೇಲೆ ಮಾರಕಾಸ್ತ್ರಗಳಿಂದ ಅವ್ರನ್ನ ಹೊಡೆದಿದ್ದಾರೆ. ಆಮೇಲೆ ಜೀವ ತೆಗಿಬೇಕು ಅಂತ ಹೇಳಿ ಕೇಬಲ್ದಿಂದ ಹೊಡೆದಿದ್ದಾರೆ. ಅವೆಲ್ಲ ಫುಟೇಜಸ್ಗಳನ್ನು ನಾವು ನಿಮ್ಗೆ ಆಲ್ರೆಡಿ ತೋರಿಸಿದ್ವಿ. ಇವಾಗ ಏನಾಗಿದೆಯಪ್ಪ ಅಂತಂತಂದ್ರೆ, ಘಟಪ್ರಭಾ ಪೊಲೀಸರಿಂದ ಒಂದು ಒಳ್ಳೆಯ ಕೆಲಸ ಆಗಿದೆ. ಅದೇನಪ್ಪ ಅಂತಂದ್ರೆ, ಘಟಪ್ರಭಾ ಪೊಲೀಸರು ನಮ್ಮ ಪತ್ರಕರ್ತರ ಮೇಲೆ ಯಾರು ಹಲ್ಲೆ ಮಾಡಿದ್ರಲ್ಲ ಅವರನ್ನ ಹಿಡ್ಕೊಂಡಿದ್ದಾರೆ, ಅವರನ್ನ ಒಳಗೆ ಹಾಕಿದ್ದಾರೆ ಅನ್ನುವಂತಹ ಮಾತು ಬರ್ತಾ ಇದೆ. ಯಾಕೆ ಈ ಮಾತು ಅಂತಂದ್ರೆ, ಅವರು ನಮ್ಮ ಪತ್ರಕರ್ತರನ್ನ ಹೊಡೆಯೋದಲ್ಲದೆ ವಾಪಸ್ಸು ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ರು. ಸೊ ಆ ಒಂದು ಕಾರಣಕ್ಕಾಗಿ ಅವರನ್ನು ವಾಪಸ್ಸು 6 ಜನರಲ್ಲಿ 1-2 ಜನನ ಒಳಗಡೆ ಇವಾಗ ಆಲ್ರೆಡಿ ಹಾಕಿದ್ದಾರೆ. ಸೊ ಇನ್ನೂ ಒಂದು ಸ್ವಲ್ಪ ಜನ ಉಳಿದಿದ್ದಾರೆ. ಅವ್ರನ್ನೂ ಕೂಡ ಶೀಘ್ರ ಒಳಗಡೆ ಹಾಕಿ ನಮ್ಮ ಪತ್ರಕರ್ತರ ಮೇಲೆ ಆಗುತ್ತಿರುವಂತಹ ಅನ್ಯಾಯಗಳನ್ನು ತಡೀರಿ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ, ಈ ಒಂದು ವಿಷಯದ ಕುರಿತಾಗಿ ಏನಕ್ಕಂತಂದರೆ, ನಮ್ಮ ಪತ್ರಕರ್ತರ ಮೇಲೆ ಇನ್ನೂ ಒಂದು FIR ಅವರು ದಾಖಲು ಮಾಡಿದ್ದಾರೆ. ಅಂದರೆ 10 ಗಂಟೆ ಸುಮಾರಿಗೆ, ಅಂದರೆ 27ನೇ ತಾರೀಕು ಇವ್ರಿಗೆ ನಮ್ಮ ಪತ್ರಕರ್ತ ಅವ್ರ ಮೇಲೆ ಒಂದು FIR ದಾಖಲು ಮಾಡಿದ್ದಾರೆ. ಅದಾದ ತಕ್ಷಣ ಇದು ಘಟನೆ ನಡೆದಿದ್ದು 25ನೇ ತಾರೀಕು ಅಲ್ವಾ? 25ನೇ ತಾರೀಕು ನಡೆದಿರೋದು. ಸೊ 27ಕ್ಕೆ FIR ಆಗೈತೆ. 27 10 ಗಂಟೆ ಸುಮಾರಿಗೆ ನಮ್ಮ ಪತ್ರಕರ್ತಂದು FIR ತಗೊಂಡಾದ್ಮೇಲೆ 27ನೇ ತಾರೀಕು 11 ಗಂಟೆ ಅನ್ನಷ್ಟರಲ್ಲಿ ಅವ್ರದ್ದು ಇನ್ನೊಂದು FIR ತಗೊಂಡಿದ್ದಾರೆ. ಅವರು ರೀಕಂಪ್ಲೇಂಟ್, ಕ್ರಾಸ್ ಕಂಪ್ಲೇಂಟ್ ಆಗೈತೆ. ಸೊ ಇದು ಏನು ಎತ್ತ, ಇದನ್ನ ಸುದೀರ್ಘ ಚರ್ಚೆ ಮಾಡೋದಕ್ಕೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಹಾಗೂ ಸಂಪಾದಕರ ಸಂಘದ ಗೌರವ ಅಧ್ಯಕ್ಷರು, ಬೆಳಗಾವಿಯ ಗೌರವ ಅಧ್ಯಕ್ಷರು ನಿಂಗಪ್ಪ ಕಾಕರ್ ನಮ್ಮ ಜೊತೆಗಿದ್ದಾರೆ. ಸರ್ ಕಾಕರೇ ನಮಸ್ಕಾರ, ತಮಗೆ ಸ್ವಾಗತ ನಮ್ಮ ಶೋಗ. ಈ ಒಂದು FIRದಾಗ ಏನ್ರ ಒಂದು ಸ್ವಲ್ಪ ದಮ್ ಐತಿ ಅಂತ ಅನಿಸ್ತೈತ್ರ ನಿಮಗೆ? ಅವ್ರು ಕೊಟ್ಟಿದ್ದ FIR ಮೇಲೆ ಅವರ ಸುಳ್ಳು FIR ಹರಿದ ಸುಳ್ಳೆಲ್ಲ ಅವ್ರು ಏನೋ ಮಾಡತ್ತಾರಂದ್ರೆ, ಪತ್ರಕರ್ತನ ಅಂಜಿಸ್ಬೇಕಂತೇಳಿ ಅವರ ವಿನಾಕಾರಣ ನಮ್ಮ ಮ್ಯಾಗ ದಾಂಡೂರಿಕೆ ಮಾಡಿ ನಮ್ಮ ಕಾರ್ಯದರ್ಶಿನ ಬಡಿದ್ರು. ಮಲ್ಲಪ್ಪ ಪೊಲೀಸ್ ಅನ್ನೋರ್ನ, ಅದು ಅವ್ರನ್ನ ಅವರು ದಂಡಾಪುರದಾಗಿದ್ದಾಗ ಅವ್ರ ಮನೆಗೆ ಹೋಗಿ ಇವರೆಲ್ಲ ಕೂಡಿ ದಾಂಡೂರಿಕೆ ಮಾಡಿ ಪಾಮಲ್ ದಿನಿಗೆ ತಂದ ಅವನು ಸಣ್ಣ ಹಿಂಗೆ ಬಡದ. ಅದು ಪೊಲೀಸ 112 ಗಾಡಿ ಆಲ್ರೆಡಿ ಫೋನ್ ಹಚ್ಚಿದ್ರು ಅವರು. ಪೊಲೀಸರಿಗೆ ಫೋನ್ ಹಚ್ಚಿದಾಗ ಗಾಡಿ ಅಲ್ಲಿ ಕಳಿಸಿದ್ರು ಅವ್ರು. ಹೌದು, ಆ ಜಾಗ ಮ್ಯಾಗ ಪಾಮದಿನಿಗೆ ಹೋಗಿ ಅಲ್ಲಿಂದ ತಂದ ಪೊಲೀಸ್ ಸ್ಟೇಷನ್ಗೆ ಬಂತು. ಪೊಲೀಸ್ ಸ್ಟೇಷನ್ದಾಗ ಬಂದಾಗ ಅವ್ರನ್ನ ಇಲ್ಲಿ ದವಾಖಾನೆಗೆ ಇದನ್ನ ಮಾಡಿ ಕಳಿಸಿದ್ರು. ಮತ್ತೆ ಅದು MLC ರಿಪೋರ್ಟ್ ಕೂಡ, MLC ರಿಪೋರ್ಟ್ ಸಹಿತ ಐತೆ. ಇಲ್ಲಿ MLC ರಿಪೋರ್ಟ್ ಕೂಡ ಐತೆ ವೀಕ್ಷಕರೇ. ಈ ಒಂದು MLC ರಿಪೋರ್ಟ್ ಅಲ್ಲಿ 25/10/2025 ಓಕೆ, 2 PSI ಟೌನ್ ಪೊಲೀಸ್ ಸ್ಟೇಷನ್ ಗೋಕಾಕ್ ಅಂತ ಬರ್ತೈತೆ. ಇದರಲ್ಲಿ ಮಲ್ಲಿಕಾರ್ಜುನ್ ಪೊಲೀಸುಗಳು ಅಂತ ಐತೆ. ಸೊ ಇದರಲ್ಲಿ ಏನಪ್ಪ ಅಂತಂತಂದ್ರೆ 10:58ಕ್ಕೆ ಇದು MLC ರಿಪೋರ್ಟ್ ಆಲ್ರೆಡಿ ರೆಡಿ ಐತೆ. 10:58ಕ್ಕಪ್ಪ ಅಂತಂದ್ರೆ ಕಾಕಾರಿ ಏನಿಲ್ಲಪ್ಪ ಅಂತಂತಂದ್ರೆ ಒಂದು 9-9:30 ಅವ್ರನ್ನ ತಂದು ದವಾಖಾನಿಗೆ ಹಾಕಿರ್ಬೇಕಾ? ಹೌದು, 9-9:30 ಅಂದ್ರೆ ದವಾಖಾನಿಗೆ ಹಾಕಿರ್ಬೇಕಾ. ಬಟ್ ಇವ್ರದ್ದು ಕ್ರಾಸ್ ಕಂಪ್ಲೇಂಟ್ ಒಳಗೆ ಏನಾಯ್ತಪ್ಪ ಅಂತಂತಂದ್ರೆ, ಅವ್ರು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದು 25ನೇ ತಾರೀಕು ಬೆಳಿಗ್ಗೆ 9:30 ನಮ್ಮ ಮನೆಗೆ ಅವರೆಲ್ಲರೂ ಬಂದ. ನನ್ನ ಅಂದ್ರೆ ಆ ಹುಡುಗಿ ಹೆಸರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಹುಡುಗಿ ಹೆಸರನ್ನು ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ಮರ್ಯಾದೆ ಪ್ರಶ್ನೆ. ಸೊ ಆ ಹುಡುಗಿಗೆ ಬಂದ, ಆ ಹುಡುಗಿ ಕಡೆ ಕಂಪ್ಲೇಂಟ್ ಕೊಡಿಸಿದ್ದಾರೆ.
9:00 ಇವರು ಮಲ್ಲಿಕಾರ್ಜುನ್ ಅವರು, ಅವ್ರ ತಾಯಿ, ಅವ್ರ ತಂದೆ, ಅವ್ರ ಅಕ್ಕ ಎಲ್ಲರೂ ಅವ್ರ ಮನೆಗೆ ಹೋಗಿ ಆ ಹುಡುಗಿನ ಎಳೆದಾಡಿದಾರ, ಎಲ್ಲ ಸುಳ್ಳು ಅದನ್ನೆಲ್ಲ ಹೇಳಿ ಇದನ್ನ ಮಾಡಿದಾರ. ಬಟ್ 7ರಿಂದ ಪಾಪ ಮಲ್ಲಿಕಾರ್ಜುನ್ ಅನ್ನೋನ ಇವರ ಬಡದಾರ. ಹೌದು. ಈ ಒಂದು ಸಿಂಪಲ್ ನಾವೇನು ಕೇಳ್ತಿದೀವಿ ಅಂತಂತಂದ್ರೆ 112ಗೆ ಯಾವಾಗ ಫೋನ್ ಹಾಕಿದ್ದಾರೆ, 112ದವ್ರು ಯಾವಾಗ ಬಂದಾರ, ಹೊಳ್ಳಿ ಪೊಲೀಸ್ ಸ್ಟೇಷನ್ದಿಂದ ಏನಂತೀರ ನೀವು ಆಂಬುಲೆನ್ಸ್ ಯಾವಾಗ ಬಂದ, ಆಂಬುಲೆನ್ಸ್ ಅಂದ್ರೆ ಯಾವಾಗ ಕರ್ಕೊಂಡು ಹೋದ್ರ, ಅಲ್ಲಿ ಆಂಬುಲೆನ್ಸ್ ಏನ್ ಬತ್ತಲ್ಲ ಪೊಲಿಟಿಷಿಯನ್ ಕರ್ಕೊಂಡ್ ಬಂದ್ರ ಹುಡುಗನ ಮಲ್ಲಪ್ಪ ಪೊಲೀಸ್ನ ಕರ್ಕೊಂಡ್ ಅವಾಗ ಮಾತಾಡುವಷ್ಟ ಶಕ್ತಿ ಇರಾಕಿಲ್ಲ. ಆ ನಮ್ನಿ ತಲೆಗೆ ಹೊಡೆದ ಅವನ ಅನ್ಯಾಯ ಮಾಡಿ ಅವನ ಹಾಕೊಂಡಂತ ಖಡ್ಗದಿಂದ ಬಡ್ದ. ಅಲ್ಲಿ ಅವರು ಈಗಾಗಲೇ ರಾಯಬಾಗ್ ಪೊಲೀಸ್ ಸ್ಟೇಷನ್ ಮ್ಯಾಗ ಇವ್ರದ್ದು ಕೇಸ್ ಐತಿ. ಇವ್ರು ಆಲ್ರೆಡಿ ಐತಿ, ಬರೀ ಗುಂಡಾ ಕೆಲಸ ಮಾಡ್ತಾರೆ ಇವ್ರು. ಅದು FIR ಕಾಪಿ ಕೂಡ ನಾವು ತಂದಿದ್ದೀವಿ. ನಮ್ಮ ಪತ್ರಕರ್ತರು ಅದನ್ನೆಲ್ಲ ಹಿಡ್ಕೊಂಡು ಬಂದಿದ್ರು. ಅದನ್ನ ನಾವು ಸ್ಕ್ಯಾನ್ ಮಾಡಿ ಡಿಕ್ಲರೇಷನ್ ಅನ್ನ ಕೊಡ್ತೀವಿ. ಆಲ್ರೆಡಿ ಇವ್ರ ಮೇಲೆ ಇಂಥ ಕೇಸ್ಗಳೆಲ್ಲ ಇದ್ದು ಗೂಂಡಾಗಿರಿ ಕೇಸ್ಗಳನ್ನ ಮಾಡಿದ್ದಾರೆ. ಬಟ್ ನಮ್ಮ ಪತ್ರಕರ್ತರ ಮೇಲೆ ಯಾವ್ದು ಕೇಸ್ ಇಲ್ಲಲ್ಲ. ಇಲ್ಲ, ನಮ್ ಯಾವ ಕೇಸ್ ಇಲ್ಲ. ನಾವು ಯಾವ ಕೇಸ್ ಆಗಬಾರ್ದಂಗ ನಾವು ನಮ್ಮ ಮುನ್ನೆಚ್ಚರಿಕೆ ಒಳಗ ಪೊಲೀಸರಾತು, ವಕೀಲರಾತು, ನಾವಾತು ಒಂದೇ ತಾಯಿ ಮಕ್ಳಿದ್ದಂಗ. ಹೌದು ಕಾಕ, ಹೌದು. ನಾವೆಲ್ಲ ಕೂಡಿ ಒಂದೇ ತಾಯಿ ಮಕ್ಳು, ಪೊಲೀಸರ ನಾವು ವಕೀಲರು ಒಂದೇ ತಾಯಿ ಮಕ್ಳಿದ್ದಂಗ. ಮತ್ ನಮಗೆ ಯಾರು ಅನ್ಯಾಯ ಮಾಡ್ರ ನಾವು ಅಗ್ದಿ ಒಬ್ರಿಗೊಬ್ರು ಕೂಡಿ ನಾವು ಸಹಕಾರಲೆ ಅದಕ್ಕೆ ನ್ಯಾಯ ದೊರಕಿಸಿ ಅವರಿಗೆ ಇದಾಗುವಂಗ ಮಾಡ್ತೀವಿ. ಹೌದು. ಆದ್ರೂ ಕೂಡ ಇಲ್ಲಿ ನಮ್ಮ ಪತ್ರಕರ್ತರ ಮೇಲೆ ಅನ್ಯಾಯ ಮಾಡಿದಾರೆ. ಆಲ್ರೆಡಿ ಎಲ್ಲ ಸುಳ್ಳು ಐತಿ. ಇಲ್ಲೇ 10 ಗಂಟೆಗೆ FIR ಬರ್ತೈತಿ, 11 ಗಂಟೆಗೆ ರೀಕ್ರಾಸ್ FIR ಆಗ್ತೈತಿ. ಅಲ್ಲ ನಾನು ಏನು ಇದ್ದಾಗ ದವಾಖಾನೆ ಆಗ ನಾನು ಅವು ಹೆಂಗ್ ದುಮ್ಡಿ ಮಾಡಕ್ ಹೋಗೋಣ ಇಲ್ಲಿ ಅವ್ರ ಅಪ್ಪ ಅವನನ್ನು ಕರ್ಕೊಂಡು ಹೋಗಿದಾರ. ಆಮೇಲೆ ಅದ್ರ ಜೊತೆಗೆ ಇನ್ನೊಬ್ರು ಸಿದ್ದರಾಮ್ ಪೂಜಾರಿ ಅಂತ ಹೇಳಿ ಅವ್ರ ಹಿರಿಯರ ಆ ಟೈಮ್ ಒಳಗ ಆ ಹಿರಿಯರ ಇದಕ್ಕೆ ಏನಂತೀರಿ ನೀವು ಈ ಹುಡುಗನ್ನ ದವಾಖಾನಿಗೆ ದವಾಖಾನಿಗೆ ಹಾಕಿ ಅವ್ರನ್ನ ತಂದ ಆರೈಕೆ ಮಾಡಿದಾರು. ಆ ಮನುಷ್ಯನನ್ನು ಅಲ್ಲಿ ಹೋಗಿ ಅವ್ರನ್ನ ಎಳೆದಾಡಿದಾರ. ಎಲ್ಲ ಸುಳ್ಳು ಐತದ. ಅವ್ರು ಏನು ಕಂಪ್ಲೇಂಟ್ ಮಾಡ್ಯಾರಲ್ಲ ಹೆಣ್ಮಕ್ಳು ಎಳೆದಾಡಿದಾರು ಮಾಡಿದಾರ ಅಂತೇಳಿ ಅದೆಲ್ಲ 100ಕ್ಕೆ 100 ಸುಳ್ಳು ಐತಿ. ಕಾಕಾರಿ ಇದು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂಪಾದಕರ ಸಂಘದ ವತಿಯಿಂದ ನೀವೇನು ಹೇಳಕ್ ಇಚ್ಛೆ ಪಡ್ತೀರಿ? ನಾವೇನು ನಮ್ಮ ಪತ್ರಕರ್ತರಿಗೆ ಅನ್ಯಾಯ ಆಗೈತಿ, ಅದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾವು ನಮ್ಮ ಇದರಿಂದ ಸಂಘದ ವತಿಯಿಂದ ನಮ್ಮ CPI ಸಾಹೇಬರಿಗೆ ಅಗದಿ ನಾವು ಮನಪೂರ್ವಕವಾಗಿ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ರಿ ಅಂತೇಳಿ ನಾವು ವಿನಂತಿ ಪೂರ್ವಕ ಕೇಳಾತೀವಿ. ಏನಕ್ಕಂತಂದ್ರೆ ಇದು ಮುಲ್ಲಾ ಸಾಹೇಬರು, ಘಟಪ್ರಭಾದು, CPI ಸಾಹೇಬರು ಕಾಕಾರ ಏನು ಹೇಳತ್ತದ್ರಪ್ಪ ಅಂತಂತಂದ್ರೆ ನಾವು ಒಂದೇ ತಾಯಿ ಮಕ್ಕಳಿದ್ದಂಗ ನಾವು ಜನರಿಗೋಸ್ಕರ ನ್ಯಾಯ ದೊರಕಿಸಿ ಕೊಡಬೇಕು ಅಂಥೇಳಿ ಧ್ವನಿ ಎತ್ತುವಂತಹ ಮಂದಿ ನಾವಾಗಲಿ, ವಕೀಲರಾಗಲಿ, ಪೊಲೀಸರಾಗಲಿ. ಹೌದ್ರಿ ಕಾಕ? ಹೌದು. ಸೊ ಈಗ ನಮ್ಮೆಲ್ಲನ ಈ ರೀತಿ ಅನ್ಯಾಯ ಆಗಾಕತ್ತೈತಿ. ನಮ್ಮ ಪತ್ರಕರ್ತನನ್ನ ಹೊಡೆದ ಹೊಳ್ಳಿ ಅವ್ರ ಮೇಲನ FIR ಹಾಕಿದ್ದಾರೆ. ಸೊ ದಯಮಾಡಿ ಸಂಘದ ವತಿಯಿಂದ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ತಾವು ಈ ಒಂದು ಕೇಸನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರಿಗೆ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು. ಎದಕ್ಕಂತಂದ್ರೆ ಸೆಕೆಂಡ್ FIR ಒಳಗೆ ಅಂದ್ರೆ 200/2025 ಫಸ್ಟ್ FIR ನಮ್ಮ ಪತ್ರಕರ್ತ ಮಾಡಿದ್ದು 199/2025 2025 ಅವರ ನಕಲಿ ಮಾಡಿದಾರು. ನಾವು ಅಗ್ದಿ ಒರಿಜಿನಲ್ ನಾವು ಬಡದಿದ್ದ ಅಲ್ಲ ನಾನು ಏನ್ ಹೇಳ್ತಿದ್ದೀನಿ ಕಾಕ, ಇವರು ಏನಂತೀರಿ ನೀವು ಪೊಲೀಸರನ್ನ ಬಂದಿದಾರ. ಹೌದಾ? 112 ಪೊಲೀಸರನ್ನ ಬಂದು ಅವ್ರನ್ನ ಕರ್ಕೊಂಡು ಹೋಗಿದಾರ. ಅವ್ರು ಹೆಂಗ್ ಹೋಗಿ ಅಲ್ಲಿ ಬಡಿತಾರ ಹೆಂಗ? ಪೊಲೀಸರು ಕಡಿ ಲಾಸ್ಟಿಗೆ ಪೊಲೀಸ್ನರೇ ಒಂದ್ ಮಾತು ಕೇಳ್ಕೊಂಡು FIR ದಾಖಲೆ ಮಾಡಬೇಕಾಗಿತ್ತಲ್ಲ ನಮ್ಮ ವಿರುದ್ಧ. ಇದೊಂದು ನೋವು ಐತೆ CPI ಸಾಹೇಬ್ರೆ. ತಮ್ಮಲ್ಲಿ ಒಂದು ಏನಪ್ಪಾ ಅಂತಂದ್ರೆ ನಮ್ಮ ಸಂಘದ ವತಿಯಿಂದ ಆಗಲಿ, ನಮ್ಮ ಚಾನಲ್ ವತಿಯಿಂದ ಆಗಲಿ ಒಂದು ಕಳಕಳಿಯ ವಿನಂತಿ, ತಮ್ಮಲ್ಲಿ ಏನು ಕೈ ಮುಗಿದು ಕೇಳ್ಕೊಂತ ಇದ್ದೀವಿ, ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಈ FIR ಹಾಕಿದ್ರೊಳಗ ಏನು ದಮ್ಮಿಲ್ಲ. ಸೆಕೆಂಡ್ FIR ಹಾಕಿದಾರಲ್ಲ, ಸಾರಿ, ಈ ಸೆಕೆಂಡ್ FIR ಅಲ್ಲಿ ಏನು ಹಾಕಿದಾರಲ್ಲ ಇದರಲ್ಲಿ ಏನೂ ದಮ್ಮಿಲ್ಲ.
ಅದ ಮೀರಿ ಮತ್ತು ನಮ್ಮ ಪತ್ರಕರ್ತ ನಿಮ್ಮ ಪರವಾಗಿ ಹೇಳಕತ್ತಿದ್ದೀನಿ ರೀ ಕಾಕ, ಜರ್ಕರ್ತ ನಮ್ಮ ಪತ್ರಕರ್ತ ಏನಾದರೂ ತಪ್ಪು ಮಾಡಿದ್ರೆ ನಾವು ಮಧ್ಯದಲ್ಲಿ ನಾವು ಬರಲ್ಲ. ಕಾನೂನು ಕ್ರಮ ಏನು ಕೈಗೊಳ್ಬೇಕು ಕೈಗೊಳ್ರಿ. ಹೌದ್ರಿ ಕಾಕ? ಕರೆಕ್ಟ್ ಕರೆಕ್ಟ್. ಬಟ್ ಏನೂ ತಪ್ಪು ಮಾಡ್ಲಾರ್ದಂತಹ ನಮ್ಮ ಪತ್ರಕರ್ತನ ಮೇಲೆ ಹಿಂಗೆ ಅನ್ಯಾಯ ಆಗೈತಿ, ಅವನ ಮೇಲೆ ಹೊಳ್ಳಿ ಇನ್ನೊಮ್ಮೆ ಕಡ್ಕೊಂಡು ಬೀಳಾಕತೈತೆ ಅಂತಂತಂದ್ರೆ ಇದಕ್ಕೆ ಸೊಲ್ಯೂಷನ್ ಏನಂತೀರಿ ಕಾಕ? ಇದಕ್ಕೇನ್ರಿ ಈಗ ಪತ್ರಕರ್ತರಿಗೆ ಆಯ್ತು, ವಕೀಲರಿಗೆ ಆಯ್ತು, ಪೊಲೀಸರಿಗೆ ಆಯ್ತು, ಮರ್ಯಾದೆ ಕೊಡೋದಂಥ ಮಂದಿದ ಗುಂಡಾಗಿರಿ ಮಂದಿ. ಇದು ಗುಂಡಾಗಿರಿ ಮಂದಿ ಯಾರು ನಿಮಗೆ ಸಹಿತ ನಾವು ಅವ್ರ ಮರ್ಯಾದೆ ಕೊಡೋದಿಲ್ಲ. ಹೌದು, ಅವಾಗೇನು ಹಂಗೆ ರೊಕ್ಕ ಕೊಟ್ಟು ಮಾಡಿದ ನಾವೇನು ಹಂಗೆ ಮಾಡಿದಾನೆ ಅಂತ ಹೇಳಿ ನಿಮ್ಮ ತೊಗೊಂಡು ಬೀಳಾಕತ್ತಾರ ಅವ್ರ. ನೋಡ್ರಿ ನೋಡೋದಿಲ್ಲ ವೀಕ್ಷಕರೇ, ಯಾವ ರೀತಿ ಅಂದ್ರೆ ನಡೀತಿರ್ತಕ್ಕಂತಹ ಸುದ್ದಿಗಳನ್ನ ನಾವು ನಿಮ್ಮ ಮುಂದೆ ಹೇಳೋ ಒಂದು ಮಾಧ್ಯಮ ನಾವು. ಹೌದು. ಸೊ ನಮ್ಮ ಮೇಲೆ ಈ ಟೈಪ್ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಇವರು ಕೂಡ ಏನಂತೀರ ನೀವು, ಪೊಲೀಸ್ ಅವ್ರಿಗೂ ಕೂಡ ಅಗೌರವದಿಂದ ಮಾತಾಡ್ತಾರೆ ಆ ಜನ. ಹೌದು, ಅವೆಲ್ಲ ರಿಪೋರ್ಟ್ಗಳಿವೆ. ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ತಾವು ಒಂದು ನಿಷ್ಪಕ್ಷವಾದಂತಹ ನ್ಯಾಯವನ್ನ ದೊರಕಿಸ್ಕೊಡ್ತೀರಿ ಅನ್ನೋ ನಂಬಿಕೆ ನಮಗದ. ಅದನ್ನ ದೊರಕಿಸಿ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದೀವಿ, ವಿನಂತಿ ಪೂರ್ವಕವಾಗಿ ನಮಗೆ ನ್ಯಾಯ ದೊರಕಿಸಿಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಒಂದು ಚರ್ಚೆಯಲ್ಲಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಆದಾಗ ವಾಪಸ್ ಆ ಪತ್ರಕರ್ತನ ಮೇಲೇ ಇನ್ನೊಂದು FIR ಆಗತ್ತೆ. ಆಮೇಲೆ ಆ ಪತ್ರಕರ್ತ ಇಲ್ಲಪ್ಪ ನಾನು ಮಾಡಿಲ್ಲ, ಆ ಟೈಮಲ್ಲಿ ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಆ ಟೈಪಲ್ಲಿ FIR ಇದೇನು 200/225 ಏನು FIR ಐತಲ್ಲ, ಇದು 2025 FIR ಐತಲ್ಲ, ಇದರಲ್ಲಿ ಬರ್ದಿರೋದನ್ನು ಒಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಮತ್ತು ಏನಾದರೂ ನಮ್ಮ ಪತ್ರಕರ್ತನ ವತಿಯಿಂದ ಏನಾದರೂ ತಪ್ಪಾಗಿತ್ತಂದರೆ, ನಮ್ಮ ಕಾರ್ಯದರ್ಶಿ ಅಂದರೆ ಏನಾದರೂ ತಪ್ಪಾಗಿತ್ತಂತಂದರೆ ಅವ್ರ ಮೇಲೆ ನೀವೇನು ಬೇಕೋ ಕ್ರಮ ತಗೋರಿ. ಬಟ್ ಅವರಪ್ಪ ಅವ್ರ ಅಮ್ಮ ಅವರೆಲ್ಲರೂ ಹೋಗಿ ಅವ್ರ ಮನೇಲಿ ಇದನ್ನು ಮಾಡಿದ್ರು, ದಾಂಧಲಿ ಹಾಕಿದ್ರು, ಅವ್ರನ್ನ ಬಡದ್ರು. ಮತ್ತು ಹಿರಿಯರಾದಂತಹ ಸಿದ್ದರಾಮ್ ಪೂಜಾರಿ ಅವರು ಇವ್ರ ಮೇಲೆ ಕೇಸ್ ಹಾಕೋದು ಕೇವಲ ಹೆಣ್ಣು ಕೇಳಿದ್ದವರು. ಅವರು ದವಾಖಾನೆ ಆಗಿದ್ರು ಆ ಟೈಮ್ದವ್ರು ದವಾಖಾನೆ ಅವ್ರ ಹುಡುಗನ ತೊಗೊಂಡು ಹೋಗಿ ದವಾಖಾನೆಗೆ ಅವ್ನ ಇದನ್ನು ಮಾಡಾಕತ್ತಿದ್ರು, ಆರೈಕೆ ಮಾಡಾಕತ್ತಿದ್ರು. ಮತ್ತು ಅವ ಅಲ್ಲಿಲ್ಲ, ಸಿದ್ದರಾಮ್ ಪೂಜಾರಿ ಅಲ್ಲಿ ಇಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಇದನ್ನ ಸಿಗುತ್ತೆ, ಕಾಲ್ ಹಿಸ್ಟ್ರಿ ತೆಗೀರಿ ಅಲ್ವಾ, ಅದು ಏನಾಗೈತೆ ಕಾಲ್ ಹಿಸ್ಟ್ರಿ ತೆಗೀರಿ, ಯಾರ್ಯಾರು ಏನೇನು ತಪ್ಪು ಮಾಡಿದಾರೋ ಅದು ಸಿಗುತ್ತೆ. ಮತ್ತೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ನಾವು ಮಾತಾಡ್ತಾ ಇರ್ತೀವಿ, ಆಲ್ಮೋಸ್ಟ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅನ್ನ ತೆಗೀರಿ, ಯಾವ್ಯಾವ ಸಮಯದಲ್ಲಿ ಇವ್ರು ಎಲ್ಲೆಲ್ಲಿದ್ರು ಅಂತ ಲೊಕೇಶನ್ ಚೆಕ್ ಮಾಡಿ ಆಮೇಲೂ ಕೂಡ ನಿಮಗೆ ಕೇಸ್ ಮಾಡಬೇಕು, FIR ಹರಿಲೇಬೇಕು ಅಂತ ಇದ್ರೆ FIR ಹರಿರಿ. ಮುಂದಿನ ಏನು ಆಕತಿ ಮುಂದಿನ ಏನಾಗತ್ತಾ. ಸೊ ಇಷ್ಟು ಹೇಳ್ತಾ ಈ ಹೊತ್ತಿನ ಒಂದು ಪ್ರಮುಖ ಸುದ್ದಿಯನ್ನ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಈ ಕೇಸಿನ ಅಪ್ಡೇಟ್ಗಳು ಪ್ರತಿನಿತ್ಯ ಬರ್ತಾ ಇರುತ್ತೆ. ಪ್ರತಿನಿತ್ಯ ಇನ್ ದ ಸೆನ್ಸ್ ಏನಪ್ಪಾ ಅಂತಂದ್ರೆ ಯಾವಾಗ ಅಪ್ಡೇಟ್ ಆಗುತ್ತೋ ಅದನ್ನೆಲ್ಲ ನಾವು ಅಪ್ಡೇಟ್ಗಳನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇರ್ತೀವಿ ವೀಕ್ಷಕರೇ. ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.